ತಂದೆ ಮತ್ತು ತಾಯಿಯನ್ನ ಬೆಂಗಳೂರಿನ ವಿಜ್ಞಾನನಗರ ಪ್ರದೇಶದ ಅಪಾರ್ಟ್ಮೆಂಟ್ನಲ್ಲಿ ಇರಿದು ಕೊಂದ ಕಾರಣಕ್ಕೆ 33ರ ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಗನಿಂದಲೇ ಬೆಂಗಳೂರಿನ ವಿಜ್ಞಾನನಗರದಲ್ಲಿ ಚೂರಿ ಇರಿತಕ್ಕೆ ಒಳಗಾಗಿ ಸಾವಿಗೀಡಾದವರೆಂದರೆ 60ರ ನಿವೃತ್ತ ನೌಕಾಪಡೆ ಅಧಿಕಾರಿ ನವೀನ್ ಚಂದ್ರ ಭಟ್ ಹಾಗೂ 55ರ ದಂತ ವೈದ್ಯೆ ಡಾ. ಶ್ಯಾಮಲಾ ಭಟ್ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮನೆಯಲ್ಲಿ ಒಪ್ಪದ ವಿಷಯವೊಂದರ ಬಗೆಗೆ ಜಗಳವಾಡಿದ ಮಗ ರೋಹನ್ ಚಂದ್ರ ಭಟ್ ಹೆತ್ತವರಿಗೆ ಚಾಕು ಚುಚ್ಚಿ ಕೊಂದ ಆರೋಪಿಯಾಗಿದ್ದಾನೆ. ನಿಜವಾದ ಜಗಳ ಏನು ಎಂದು ಇನ್ನೂ ತಿಳಿದಿಲ್ಲವಾದರೂ ಉದ್ದೇಶಪೂರ್ವಕವಾಗಿ ಮಗ ಹೆತ್ತವರನ್ನ ಕೊಂದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇರಿತದಿಂದ ಗಾಯಗೊಂಡ ದಂಪತಿಯನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಒಯ್ಯಲಾಯಿತಾದರೂ ಅದಾಗಲೇ ಸತ್ತಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಮೊಕದ್ದಮೆ ದಾಖಲಾಗಿದೆ. ಅದೇ ಅಪಾರ್ಟ್ಮೆಂಟ್ ವಾಸಿಯೊಬ್ಬರು ಈ ಕೊಲೆ ಬಗೆಗೆ ದೂರು ನೀಡಿದ್ದಾರೆ. ದಂಪತಿಯ ಶವವನ್ನು ಬೌರಿಂಗ್ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅವರ ಮಗಳು ಸದ್ಯ ಯುಎಸ್ಎ ಪ್ರವಾಸದಲ್ಲಿದ್ದು ಅವರು ಕೂಡ ಹಿಂತಿರುಗಲಿದ್ದು ಅವರಿಗೆ ಶವ ಒಪ್ಪಿಸಲು ಸಿದ್ಧತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.